ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಮತ್ತೆ ಚರ್ಚೆಗೆ ಗ್ರಾಸವಾಗಿದ್ದು, ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರು ರಾಮನಗರಕ್ಕೆ ನೀರು ಕೊಂಡೊಯ್ಯುವ ಕಾಮಗಾರಿಯನ್ನು ಶೀಘ್ರ ಆರಂಭಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದು ರೈತ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದು ವರ್ಷದ ಹಿಂದೆ ಜಿಲ್ಲೆಯ ಹಾಗೂ ಗುಬ್ಬಿ ತಾಲೂಕಿನ ರೈತರು ಒಗ್ಗಟ್ಟಿನಿಂದ ನಡೆಸಿದ ಹೋರಾಟದ ಫಲವಾಗಿ ಈ ಕಾಮಗಾರಿ ಸ್ಥಗಿತಗೊಂಡಿತ್ತು. ಇದೀಗ ಯೋಜನೆ ಪುನರಾರಂಭಿಸುವ ಸರ್ಕಾರದ ನಡೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿಯ ವತಿಯಿಂದ ನಾಳೆ ಜೂನ್ 11ರಂದು ಬೆಳಗ್ಗೆ 11 ಗಂಟೆಗೆ ಗುಬ್ಬಿ ಪ್ರವಾಸಿ ಮಂದಿರದಲ್ಲಿ ಮಹತ್ವದ ಸಭೆ ಕರೆಯಲಾಗಿದೆ. ಸಭೆಗೆ ಪಕ್ಷಾತೀತವಾಗಿ ಜಿಲ್ಲೆಯ ಹಾಗೂ ತಾಲೂಕಿನ ರಾಜಕೀಯ ಮುಖಂಡರುಗಳು, ರೈತ ಸಂಘದ ನಾಯಕರು, ರೈತರು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸುವಂತೆ ಮನವಿ ಮಾಡಲಾಗಿದೆ. ನಾಳಿನ ಸಭೆಯ ಉದ್ದೇಶ ಹಾಗೂ ಸರ್ಕಾರದ ಅವೈಜ್ಞಾನಿಕ ಕ್ರಮವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಮಾತನಾಡಿದ್ದಾರೆ. ಈ ಕುರಿತು ರೈತ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅರೇಹಳ್ಳಿ ಮಂಜುನಾಥ್ ಮಾಧ್ಯಮ ಪ್ರಕಟಣೆ ಮೂಲಕ ಮಾಹಿತಿ ನೀಡಿದ್ದಾರೆ. ವರದಿ ಶಿವರಾಜ್ ಕುಮಾರ್ ಎಚ್, ಗುಬ್ಬಿ. ಇದು ನಿಮ್ಮ ಫೋಕಸ್ ತುಮಕೂರು. ಲಿಂಕ್ ಕ್ಯಾನಲ್ ವಿಚಾರವಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನು ನಾವು ಬಲವಾಗಿ ಖಂಡಿಸ್ತೇವೆ. ಈಗಾಗಲೇ ಜಿಲ್ಲೆಯ ಜನರಿಗೆ, ರೈತರಿಗೆ ಮತ್ತು ನಗರದ ಕುಡಿಯುವ ನೀರಿನ ಜನರಿಗೆ ಈ ಒಂದು ಲಿಂಕ್ ಕ್ಯಾನಲ್ನಿಂದ ಏನು ಅಪಾಯ ಆಗ್ತದೆ ಅಂತಕ್ಕಂಥದ್ದನ್ನ ಮನವರಿಕೆಯಾದ ನಂತರ ಈಗಾಗಲೇ ಈ ಒಂದು ಲಿಂಕ್ ಕ್ಯಾನಲ್ ಕಾಮಗಾರಿಯನ್ನು ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ಈ ಕಾಮಗಾರಿಯನ್ನು ಮಾಡಬಾರದು. ಈ ಕಾಮಗಾರಿ ಮಾಡಿದ್ದೇ ಆದರೆ ಜಿಲ್ಲೆಯ ಸುಮಾರು 7 ತಾಲೂಕುಗಳ ಜನರ ಪಾಲಿಗೆ ಇದು ಮರಣ ಶಾಸನವಾಗ್ತದೆ. ಇದು ಸರಿಪಡಿಸಲಾರದಂಥ ಅಪಾಯ ಅವ್ರ ಮೇಲೆ ಬರ್ತದೆ ಅಂತಕ್ಕಂಥದ್ದ ಮನಗಂಡಂತ ನಾವು ಈಗಾಗಲೇ ಜಿಲ್ಲೆಯ ಜನ ಒಂದು ಲಿಂಕ್ ಕ್ಯಾನಲ್ ವಿರೋಧಿ ಹೋರಾಟ ವೇದಿಕೆಯನ್ನು ಎಲ್ಲ ಪಕ್ಷಗಳ ಮುಖಂಡರು, ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು ಕೂತು ಚರ್ಚೆ ಮಾಡಿ ಆ ವೇದಿಕೆಯ ಮುಖಾಂತರ ಹೀಗಾಗಿ ಸುಮಾರು 16,000 ಜನ ಬೀದಿಗೆ ಬಂದು ಈ ಒಂದು ಲಿಂಕ್ ಕ್ಯಾನಲ್ ನಿಂದ ಆಗ್ತಕ್ಕಂಥ ಅಪಾಯವನ್ನು ನಾವು ವಿರೋಧ ಮಾಡಿದ್ದೇವೆ. ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಈ ಒಂದು ಹೋರಾಟಕ್ಕೆ ಮಣಿದಂಥ ಸರ್ಕಾರ ಕಳೆದ 1-1.5 ವರ್ಷಗಳಿಂದ ಸುಮ್ಮನಿದ್ದಂಥ ಸರ್ಕಾರ ಮತ್ತೆ ಏಕಾಏಕಿ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮುಖಾಂತರ ಹೇಳಿಕೆಯನ್ನು ಮಾಡಿ ನಾವು ರೈತರನ್ನ ಕನ್ವಿನ್ಸ್ ಮಾಡ್ತೇವೆ, ನಾವು ಕಾಮಗಾರಿಯನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಮಾಡಿರ್ತಕ್ಕಂಥದ್ದು ಖಂಡನೀಯ. ನಾವು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೇವೆ. ಇದರಿಂದ ಜಿಲ್ಲೆಯ ಜನತೆಗೆ ಆಗ್ತಕ್ಕಂಥ ಅಪಾಯದ ಸಂಪೂರ್ಣ ಅರಿವಿದ್ರೂ ನಾವು ಸರ್ಕಾರದ ಭಾಗವಾಗಿ ನಾವು ಈ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀರಿ, ಅದನ್ನು ತಾವು ಮತ್ತೆ ಯೋಚನೆ ಮಾಡಬೇಕು. ಈ ಜಿಲ್ಲೆಯ ಜನರಿಂದಲೇ ಇವತ್ತು ನೀವು ಮಂತ್ರಿಯಾಗಿರ್ತಕ್ಕಂಥದ್ದು, ಶಾಸಕರಾಗಿರ್ತಕ್ಕಂಥದ್ದು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು. ಈ ಹೇಳಿಕೆಯ ಮುಖಾಂತರ ಜಿಲ್ಲೆಯ ಜನಗಳ ಭಾವನೆಗೆ ತಾವು ಧಕ್ಕೆ ತರ್ತಾ ಇದ್ದೀರಿ. ದಯಮಾಡಿ ನಿಮಗೆ ಅಧಿಕಾರ ಮುಖ್ಯ ಅಲ್ಲ. ಜನ ಈಗಾಗಲೇ ತಮಗೆ 7-8 ಬಾರಿ ಶಾಸಕರನ್ನು ಮಾಡಿದ್ದಾರೆ, ಮಂತ್ರಿಗಳನ್ನು ಮಾಡಿದ್ದಾರೆ, ಉಪಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ. ಆದರೆ ನೀವು ಯಾರೋ ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿರುವ ಕಾರಣಕ್ಕೋಸ್ಕರವಾಗಿ ಜಿಲ್ಲೆಯ ಪಾಲಿನ ಜನರ ನೀರನ್ನು ಕಿತ್ತು ಇವತ್ತು ಕುಣಿಗಲ್ ಭಾಗದಿಂದ ಕುಣಿಗಲ್ ಮುಖಾಂತರವಾಗಿ ನೀವು ಇವತ್ತು ಮಾಗಡಿ ಮತ್ತು ರಾಮನಗರಕ್ಕೆ ಹೋಗಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಇದು ನೀವು ಜಿಲ್ಲೆಯ ಜನರಿಗೆ ಬಗೆತಕ್ಕಂಥ ದೊಡ್ಡ ದ್ರೋಹ. ಹೀಗಾಗಿ ತಾವು ಆಲೋಚನೆ ಮಾಡಬೇಕು. ತಾವು ಒಂದು ವೇಳೆ ಈ ಲಿಂಕ್ ಕ್ಯಾನಲ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದಾದರೆ ಮತ್ತೆ ನಾವು ಜಿಲ್ಲೆಯ ಜನ ಬೀದಿಗೆ ಬರಬೇಕಾಗ್ತದೆ. ಈ ಸಂಬಂಧವಾಗಿ ಈಗಾಗಲೇ ನಾವು ನಾಳೆ ಬೆಳಿಗ್ಗೆ 11 ಗಂಟೆಗೆ ಗುಬ್ಬಿಯಲ್ಲಿ ಲಿಂಕ್ ಕ್ಯಾನಲ್ ವಿರೋಧಿ ಹೋರಾಟ ಸಮಿತಿಯ ಎಲ್ಲ ಮುಖಂಡರು ಕೂತು ಯಾವ ರೀತಿಯ ಹೋರಾಟವನ್ನು ನಾವು ಕೈಗೆತ್ತಿಕೊಬೇಕು ಅಂತಕ್ಕಂಥ ಸಂಬಂಧವಾಗಿ ನಾಳೆ ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಸರ್ಕಾರಕ್ಕೆ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ. ನಾವು ಯಾರು ಕುಣಿಗಲ್ಲ ಜನರಿಗೆ ಹಂಚಿಕೆ ಆಗಿರ್ತಕ್ಕಂಥ 3 TM